ಮುದ್ದುಮಣಿ ಚಿಂತಾಮಣಿ ಕಾರ್ಯಕ್ರಮ ಶುರು ಮಾಡೋಣ. ಎಲ್ರಿಗೂ ಗಿಲಿಗಿಲಿ ಪೊಲಿಟಿಕ್ಸ್ಗೆ ಸ್ವಾಗತ ಸುಸ್ವಾಗತ. ವೆಲ್ಕಮ್. ಚಿಂತಾಮಣಿ ಹೇಳು ಮುದ್ದುಮಣಿ. ಈ ಚಳಿಗಾಲದ ಅಧಿವೇಶನದಲ್ಲಿ ಬರೀ ಬಿಸಿ ಬಿಸಿದೇ ಸುದ್ದಿ ನಡೀತಿದೆ. ಹೌದು. ಇವತ್ತು ಬಿಸಿ ಬಿಸಿ ಸುದ್ದಿ ಕೊಡಕ್ಕೆ ಯಾರು ಬರ್ತಿದ್ದಾರೆ? ಯಾರು ಬರ್ತಾರೆ? ಸಮೀರ್ ಅವರು ಬರ್ತಿದ್ದಾರೆ ಚಾಮರಾಜಪೇಟೆಯಿಂದ. ಬರ್ಲಿ ಬರ್ಲಿ ಬರ್ಲಿ. ಏನ್ ಬಿಲ್ಡಪ್ ಅಲ್ಲಿ ಬರ್ತಿದ್ದಾರೆ. ಒಳ್ಳೆ ಸಾಂಗ್ ಕೊಡ್ಬೇಕಲ್ವಾ ನನಗೆ. ಬನ್ನಿ 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 ಬನ್ನಿ. ನಿಮ್ ಜನ್ಮಕ್ಕೆ ಯಾಕೆ ಸರ್ ಇಷ್ಟೊಂದು ಒಳ್ಳೆ ಹಾಡನ್ನ ಬಿಲ್ಡಪ್ ಕೊಟ್ಟಿದ್ರಲ್ರಿ. ಸರ್ ಇಲ್ಲಿ ಮುತ್ಕೊಡಿ ಸರ್. ನನ್ನ ಆ ಟೈಪ್ ಈ ಟೈಪ್ ಅನ್ಕೊಂಡ ದೇವ್ರೊಳ ಏನ್ ಮಾಡ್ತದ ನಿನ್ಗೆ ಮುತ್ಕೊಡು ಅಂತೀಯಲ್ಲ, ಬರೀ ಜಸ್ಟ್ ಹಾಗೆ ಸ್ವಲ್ಪ ಹೊಟ್ಟೆ ಕಡಿಮೆ ಮಾಡ್ಬೇಕ್ರಿ ನನಗೆ. ಬಿಸಿ ಬಿಸಿ ಇದೆ ಸರ್. ಕಾಸೇನ ತಂದಿರಾ ಸರ್? ಇತ್ತೀಚೆಗೆ ಕಾಸೆ ಕೊಡ್ತಿಲ್ಲ ಸರ್ ನೀವು. ಇಟ್ಟು ಹಾಕೊಳ್ಳಿ ಸಂತೋಷನಾ? ಸರ್. ನಾನು ಅಂದ್ರೆ ಬಂದ್ರೆ ಅದೇ ರೀ, ಜೇಬಲ್ಲಿ ಏನಿದ್ರೆ ಹಿಂಗ್ ತೆಗ್ದು ಹಿಂಗೆ ಕೊಟ್ಬಿಡ್ತೀನಿ. ಏನಿಲ್ಲ ಈಗ ಜೇಬಲ್ಲಿ ಬರೀ ಖಾಲಿ. ಹೋಗುವಾಗ ನೀವೇ ಬಸ್ ಚಾರ್ಜ್ ಕೊಡ್ಬೇಕಷ್ಟೇನೆ. ಈಗಲೇ ತಗೋಬಿಡಿ ಸರ್, ಮತ್ತೆ ಮರ್ತು. ಒಳ್ಳೇದು. ಆಟೋದವನಿಗೆ 95 ಆಗುತ್ತೆ. 5 ರೂಪಾಯಿ ಟಿಪ್ಸು ಇರಲಿ. ನನಗೆ ಆಟೋಕ್ಕೆ ದುಡ್ಡು ಬೇಕು, ಅದಕ್ಕೆ ಇಟ್ಕೊಳ್ಳಿ. ಇಟ್ಕೊಪ್ಪ ನೀನು. ಮಕ್ಕಳು ಮೊಮ್ಮಕ್ಳು ಇರೋದ್ರಿ. ಸರಿ. ನಾನು ಕೇಳಿದ್ನಾ? ತೊಳ್ರಿ. ಮುನ್ಸ್ವಾಮಿಗೆ ಫೋನ್ ಮಾಡ್ಬೇಕಾಯ್ತು, ಫೋನ್ ಇಲ್ಲ. ಫೋನ್ ಬೇಕಾ? ಇಲ್ಲ ಮುನ್ಸ್ವಾಮಿ. ಮುರುಘ, ಬೆಳಗ್ಗೆ ಏನು ಟಿಫನ್ ಮಾಡಿದ್ರು? ನೀವೇನು ಡಿನ್ನರ್ ಪಾರ್ಟಿ ಮಾಡಲ್ವಾ? ಡಿನ್ನರ್ ಪಾರ್ಟಿ ಅಲ್ಲ ರೀ, ನಮ್ದು ಡೈಲಿ ಪಾರ್ಟಿ. ಡೈಲಿ ಪಾರ್ಟಿ ಅಂದ್ರೆ ಇದಿಲ್ಲ, ಎಣ್ಣೆ ಇಲ್ಲ, ಗುಂಡಿಲ್ಲ, ಓನ್ಲಿ ತುಂಡೂರಿ. ಮಟನ್ ಬಿರಿಯಾನಿ, ಮಟನ್ ಚಾಪ್ಸ್, ಚಿಕನ್ ಬಿರಿಯಾನಿ, ಚಿಕನ್ ಚಾಪ್ಸ್, ಬೋಟಿ ಗೊಜ್ಜು, ಕೈಮಾ, ಒಳ್ಳೆ ನಾಟಿ ಕೋಳಿ ಬಿರಿಯಾನಿ ಎಲ್ಲ ಹಾಕಿ ಡೈಲಿ ನಮ್ಮ ಫ್ರೆಂಡ್ಸ್ ಎಲ್ಲ ನಾವೆಲ್ಲ ತುಂಬಾ ಚೆನ್ನಾಗಿ ಒಳ್ಳೆ ಊಟ ಮಾಡ್ತೀವ್ರಿ. ಒಳ್ಳೆ ಊಟ ಮಾಡ್ತೀವಿ. ನೋ ಎಣ್ಣೆ. ಕಾಲ್ ಸೂಪು, ಕೈ ಸೂಪು ಎಲ್ಲ ಇದೆ. ಹಾಗಂತ ಕೈ ಸೂಪ್ ಅಂತ ಕೇಳ್ಬೇಡ, ತೆಗೆದು ಮುಕ್ಕೊಡ್ದು ಬರ್ತಾರೆ. ನಂಗೆ ಏನ್ ಗೊತ್ತಾ, ಒಳ್ಳೆ ಚಳಿಗಾಲದ ಅಧಿವೇಶನ್ಗೆ ಹೋದೆ. ಬಿಸಿ ಬಿಸಿ ಮಧ್ಯಾಹ್ನ ಕೊಟ್ರ ಸರ್? ಬಿಸಿ ಬಿಸಿ ಸೂಪ್ ಕೊಟ್ರಾ? ಬಿಸಿನೀರು ಕೊಟ್ರು. ನನಗೆ ಚಳಿ ಅಂತ ಕಿವಿ ಮುಚ್ಕೊಳಕ್ ಹೋದೆ, ಚಳಿನೇ ಬರ್ಲಿಲ್ಲ. ಯಾಕೆ ಗೊತ್ತಾ? ಯಾಕಂದ್ರೆ ಅಲ್ಲಿ ನಡೀತಾ ಇರೋದೆಲ್ಲ ಬಿಸಿ ಬಿಸಿ ಸುದ್ದಿ, ಎಲ್ಲ ಬಿಸಿ ಬಿಸಿ ರೀ. ಅವ್ರು ಕೇಳ್ತಾರೆ, ಇದ್ ಕೇಳ್ತಾರೆ, ಬಟ್ ಯಾವ್ದಕ್ಕೂ ಪುರಾವೆ ಇಲ್ಲ. ನಮ್ಮನ್ನ ನಡಗಿಸ್ಬೇಕು ಅಂತ ಏನೇನೋ ಮಾಡ್ತಾ ಇದಾರೆ. ಯಾರ್ಯಾರು? ಉಪಕ್ಷ, ಜನಪಕ್ಷ ಎಲ್ಲರೂ ಸೇರ್ಕೊಂಡು ನಮ್ಗೇನೇನೋ ಕೇಳ್ತಾ ಇದ್ರು. ಹೇಳಿದ್ರಲ್ಲ ನಮ್ಮ ಹೋದಾವಲಿಯರಮ್ಮ ಒಂದ್ಸರಿ ರೀ, ಯಾರು ಅಂದ್ರೆ ಸಾಕು, ಎಲ್ಲ ಸೈಲೆಂಟ್. ಸರ್, ರಾಮಾಯಣ ಕಂಡ್ರೆ ನಿಮ್ಗೆ ವಿಶೇಷವಾದ ಲವ್ ಯಾಕೆ? ಯಾಕಂದ್ರೆ ಅವ್ರು ಆದ್ಮೇಲೆ ನಾನೇ ರೀ ಸಿಎಂ ಹಂಗ ಅನ್ಕೊಂಡ್ರ. ಬೇಕಾದಷ್ಟು ಜನ ಇದಾರೆ. ಸದ್ಯಕ್ಕೆ ಸಿಎಂ ಕುರ್ಚಿ ಖಾಲಿ ಇಲ್ಲ. ಪ್ರೀತಿ ಅಂದ್ರೆ ಪ್ರೀತಿ. ಅವ್ರು ರಾಮ ಇದ್ದಾಗ ರೀ, ನಾನು ಹನುಮಂತ ಇದ್ದಾಗೆ. ಈಗಲೂ ಕೂಡ ಎದೇನ ಬಗ್ದು ತೋರ್ಸ್ರಿ, ಇಲ್ಲಿ ರಾಮ ಅಂತ ಹೊಡಿಯುತ್ತೆ. ನಂತರ ಹನುಮಂತ ಇದ್ದಾಗೆ, ಚಿಕ್ಕನ್ಮಂತ ಹೈಟ್ ಕಡಿಮೆ ಅಷ್ಟೇನೆ. ಅದು ನಾನಂತರ ಹನುಮಂತ ತರ ನಿಷ್ಠೆ ರೀ, ನಿಷ್ಠೆ. ಮುರುಘ, ಹೇಳ್ರಿ, ಈ ಟಗರು ರಾಮಯ್ಯ ಅವರು ಇನ್ನೂ 2.5 ವರ್ಷ ಸಿಎಂ ಆಗಿ ಇರ್ತಾರ? ನಿಮ್ ಜನ್ಮಕ್ಕೆ ಎಷ್ಟು ಸರಿ ಕೇಳ್ತೀರಿ ನೀವು? ಅದೇ ಕೇಳ್ತೀರಾ, ಬಂದವರೆಲ್ಲ ಅದೇ ಕೇಳ್ತಾರೆ. ರಾಮಯ್ಯ ಅವ್ರದ್ದು ಕುರ್ಚಿ ಖಾಲಿ ಇದೆ. ಯಾರು ಹೇಳಿದ್ದು ಕುರ್ಚಿ ಖಾಲಿ ಇದೆ ಅಂತ? ಸಿಎಂ ಹೇಳಿದಾರ ನಿಮ್ಗೆ? ಇಲ್ಲ. ಡಿಸಿಎಂ ಹೇಳಿದಾರ? ಇಲ್ಲ. ಹೈಕಮಾಂಡ್ ಹೇಳಿದ್ಯಾ? ಇಲ್ಲ. ಅಧ್ಯಕ್ಷ ಹೇಳಿದಾರೇನ್ರಿ? ಅಲ್ಲ, ಸುದ್ದಿಗಳು ಬರ್ತಾ ಇದೆ. ಸುದ್ದಿ ರೀ, ಸುದ್ದಿ ಬರುತ್ತೆ. ಇನ್ನೊಂದು ಬೇಕಾದ ಸುದ್ದಿ ಬರುತ್ತೆ. ಸುದ್ದಿ ಅಷ್ಟೇ, ಯಾವ್ದು ರಿಯಲ್ ಅಲ್ಲ. ಸಿಎಂ ಕುರ್ಚಿ ಖಾಲಿ ಇಲ್ಲ, ಅಧಿವೇಶನದಲ್ಲಿ ಗುಡುಕ್ತಾ ಇದಾರೆ. ಯಾರಿಗಿದೆ ರೀ ಪಕ್ಷದಲ್ಲಿ? ಅದಿರೋದು ನಮ್ಮ ಹೌದಾ ರಾಮಯ್ಯ ರೀ. ಎಲ್ಲ ಗುಡುಕ್ತಾ ಇದಾರೆ ಸದನದಲ್ಲಿ. ಸರ್, ನಿಮ್ಮನ್ನೇನಾದ್ರು ಹೋಗಿ ಸೀಟಲ್ಲಿ ಕೂರಿಸಿದ್ರೆ ಕೂಡ್ತೀರಾ ಸರ್ ನೀವು? ಏನ್ ಕೇಳಿಸ್ತಿಲ್ಲ ಸರಿಯಾಗಿ. ನಿಮ್ಮನ್ನೇನಾದ್ರು ಸಿಎಂ ಸೀಟಲ್ಲಿ ಕೂರಿಸಿದ್ರೆ ಕೂಡ್ತೀರಾ ಅಂತ ಕೇಳಿದೆ ಸರ್. ಇದೇನು ಸರಿಯಾಗಿ ಕೇಳಿಸ್ತಾ ಇಲ್ಲ. ಏನು ಅದೇ ಸಿಎಂ ಸೀಟ್ನಲ್ಲಿ ನಿಮ್ ಸಿಕ್ಕಿದ್ರೆ ನೀವು ಹೋಗಿ ಕೂತ್ಕೊಳ್ತೀರಾ ಅಂತ ಕೇಳ್ತಾ ಇದ್ದಾನೆ. ಪರಮಾನಂದ ಸರ್, ಏನ್ ಮಾಡ್ತಿದ್ದೀರಾ? ನಿಮ್ಮಕ್ಕೆ ಒಳ್ಳೆ ಕನ್ಸಿತ್ತು ರೀ. ಸಿಎಂ ಕುರ್ಚಿ ಮೇಲೆ ಕೂತ್ಕೊಂಡು ನಾನು ಹಿಂಗೆ ಅಲ್ಲಿಂದ ಇಲ್ಲಿಗೆ ಓಡಾಡ್ತಾ ಇದ್ದೆ. ಅಷ್ಟೆಲ್ಲ ಡಿಸ್ಟರ್ಬ್ ಮಾಡ್ರಿ ಸರ್. ಕುರ್ಚಿಲೇ ಓಡಾಡ್ತಿದ್ರ ಹೆಂಗೆ? ಕುರ್ಚಿ ಅಂತ ಯಾರು ಸಾಯ್ಬೇಡ್ರಿ. ನಾನು ಎಲ್ಲರಿಗೂ ಹೇಳೋದು ಇಷ್ಟನೇ, ಕುರ್ಚಿ
ಯಾರ್ಯಾರು ಕುರ್ಚಿ ಬೇಕು ಅಂತಿದ್ರೆ ನನ್ಗೆ ಕೊಡಿ, ನಾನೊಂಥರ ಆರ್ಡರ್ ತಗೋತೀನಿ. ನಮ್ಮ ಯಾವ್ದು ನಮ್ದು ಶಿವಾಜಿಪೇಟೆ, ಶಿವಾಜಿನಗರ ಇದೆ, ಗುಜಲಿ, ಶಿವಾಜಿನಗರ ಗುಜರಿನಲ್ಲಿ ಹೋಗಿ ಒಳ್ಳೆ ತಗಡ್ನೆಲ್ಲ ತಂದು ತಗಡ್ ಶೀಟ್ನೆಲ್ಲ ಹಾಕ್ಸಿ, ಅದು ತುಕ್ಕಿಡಿಬಾರ್ದು. ಆತರ ತುಕ್ಕಿಡ್ದಿರೋ ಯಾವ್ದಾವ್ದು ತಗಡ್ ಶೀಟ್ಗಳಿದೆ ಅದಕ್ಕೆಲ್ಲ ಸ್ವಲ್ಪ ಅದಕ್ಕೆ ಲೈನರ್ ಎಲ್ಲ ಹಾಕ್ಸ್ತೀವಿ. ಅದು ಹಾಕ್ಸಿ ಒಳ್ಳೆ ಕುರ್ಚಿ ಮಾಡಿ ಸಿಎಂ ಅಂತ ಹಾಕ್ತೀನಿ. ಆ ಕುರ್ಚಿ ಮೇಲೆ ಕೂತ್ಕೊಳ್ಳಿ, ಸಿಎಂ ಸೀಟ್ ಮೇಲೆ ಕೂತಿದ್ದೀವಿ ಅಂತ ಅನ್ಸುತ್ತೆ. ಸುಮ್ನೆ ಯಾಕೆ ನಮ್ಮ ಹೌದಾವಲಿಯ ರಾಮಯ್ಯ ಹೋಗಿ ಡಿಸ್ಟರ್ಬ್ ಮಾಡ್ತೀರಾ ಅಂತ ನಾ ಎಲ್ಲರಿಗೂ ಹೇಳ್ತಾ ಇದ್ದೀನಿ ರೀ. ಇವತ್ತಷ್ಟೇ ನನ್ನ ಮನೆಯಲ್ಲಿ ಒಳ್ಳೆ ತಗಡಿನಿಂದ ತಟ್ಟಿರುವಂತ ಒಳ್ಳೆ ಕುರ್ಚಿ ಸಿಎಂ ಅಂತ ಹಾಕಿದ್ದೀನಿ. ದಿನ ಹೋಗಿ ಕೂತ್ಕೋತೀನಿ. ಯಾರಿಗೂ ಗೊತ್ತಿಲ್ಲ ಕೂತ್ಕೊಂಡ್ಬಿಡ್ತೀರಾ? ಇಲ್ಲ ರೀ, ಅಲ್ಲಿದೆ ಸಿಎಂ ಅಂತ. ಸಿಎಂ ಅಂದ್ರೆ ಏನ್ ಹೇಳಿ? ಅದೇ ಚೀಫ್ ಮಿನಿಸ್ಟರ್ ಅಂತ. ಸಿಎಂ ಅಂದ್ರೆ ಏನ್ ಹೇಳಿ? ಚೀಫ್ ಮಿನಿಸ್ಟರ್. ಜನ್ಮಕ್ಕೆ ನಾನು ಜನರ ಮುಂದೆ ಸಿಎಂ ಅಂತ ಕೂತ್ಕೋತೀನಿ ರೀ. ಸಿಎಂ ಅಂತಂದ್ರೆ ಕಾಮನ್ ಮ್ಯಾನ್, ಸಿಎಂ ಅಂತಂದ್ರೆ ಕಾಮನ್ ಮ್ಯಾನ್, ನಾನೊಬ್ಬ ಸಾಧಾರಣ ಮನುಷ್ಯ ಅಂತೇಳಿ ಸಿಎಂ ಅಂತ ಕುರ್ಚಿ ಮೇಲೆ ಕೂತ್ಕೋತೀನಿ ಅಷ್ಟೇ. ಆಲ್ರೆಡಿ 3 ವರ್ಷ ಆಯ್ತಾ ಬರ್ತಾ ಇದೆ, ಯಾವ್ದು ಬಿಲ್ ಪಾಸ್ ಆಗಿಲ್ಲ, ಯಾವ್ದಕ್ಕೂ ಕಾಮಗಾರಿ ಆಗ್ತಾ ಇಲ್ಲ. ಬಹಳ ನನ್ಗೆ ತಲೆ ಕೆಟ್ಟೋಗಿದ್ರಿ. ಎಲ್ಲ ಗ್ಯಾರಂಟಿ ಕೊಟ್ಟು ನಮ್ಗೆ ಹಣನೇ ಬರ್ತಾ ಇಲ್ಲ. ಇಲ್ಲ ಬರ್ತಾ ಇದೆ ಮತ್ತೆ ಗ್ಯಾರಂಟಿನ ಕೊಡೋದು ನನಗೆ ಬರಲ್ಲ. ಅದ್ 2 ವರ್ಷ ತಡ್ಕೊಂಡಿದ್ದೆ, ಇನ್ನು 3 ವರ್ಷ ಬರೀ ಇದೇನೇ ರೀ. ಬರೀ ಕಾಮಗಾರಿ, ಗುದ್ಲಿ ಪೂಜೆ, ಬಿಲ್ಡಿಂಗು, ಶಂಕುಸ್ಥಾಪನೆ, ಟೇಪ್ ಕಟ್ ಮಾಡೋದು ಎಲ್ಲ ಕಚಾ ಅಂತ ಟೇಪ್ ಕಟ್ ಮಾಡ್ತಾ ಇರೋದೆ. ಅಲ್ಲೋಗಿ ಇನಾಗ್ರೇಷನ್, ಇಲ್ಲೋಗಿ ಇನಾಗ್ರೇಷನ್, ಅಲ್ಲೋಗಿ ಇನಾಗ್ರೇಷನ್, ಇಲ್ಲ ಇನಾಗ್ರೇಷನ್, ಅದೇ ತಗೊಂಡು ನಿಂತು ಕಟ್ತಾ ಇರೋದು. ಅಲ್ಲ ಸರ್, ನನಗೆಲ್ಲ ಅರ್ಥ ಆಯ್ತು. ಇದು ಕಚ್ ಅಂದ್ರೆ ಯಾರಿಗೆ ಜನ್ಮಕ್ಕೆ ನಾಲ್ಗೆನ ತಿಕ್ಕೊಂಡು ಮಾತಾಡ್ಬೇಕು. ಅದು ಕಚ್ಚಲ್ಲ, ಕಚಾಕ್ ಕಟ್ ಮಾಡೋದು ಯಾರಕ್ಕಾದ್ರೂ ಕಚ್ಚಕ್ ಹೋದ್ರ ಅಂತ. ಇಲ್ಲ ಕಚ್ಚೋಕಲ್ಲ. ಕಚ್ಚಕ್ ಅಂದ್ರೆ ಅದಕ್ಕೊಂದು ಅದೇನು ಹೇಳ್ತಾರಲ್ಲ ಪೇನ ಟೈಪ್ ಅಂತ, ಅದಕ್ಕೊಂದು ಉತ್ಪ್ರೇಕ್ಷೆ ಕೊಡೋದು. ಪಠಾರ್ ಅಂತ ಹೊಡ್ದ, ಚಟೀರ್ ಅಂತ ಹೊಡ್ದ. ಈಗ ನೋಡಿ, ಈಗ ಚಟೀರ್, ಹಿಂಗ್ ಹೊಡೆದ್ರೆ ಪಠಾರ್, ಹಿಂಗ್ ಹೊಡೆದ್ರೆ ದಡಮ್, ಹಿಂಗ್ ಹೊಡೆದ್ರೆ ದುಡಮ್, ಈ ತರ ಹೇಳಲ್ವಾ? ಅದೇ ತರ ಕಚಕ್ ಅಷ್ಟೇ. ಏನ್ ಸರ್ ನೀವು ಜೋರಾಗಿ ಹೊಡಿತೀರಾ ಸರ್ ನೀವು? ಹೌದಾ? ನೋವಾಯ್ತಾ? ಆಯ್ತು, ಇನ್ನೊಂದು 100 ರೂಪಾಯಿ ಕೊಡೋಣ ಅನ್ಕೊಂಡಿದ್ದೆ. ಹೇಳ್ಬೇಕು ಅಂತ ಕೇಳಿ ಸುಮ್ಮನೆ ಮಕ್ಕಳು ನೋಡೋದಲ್ಲ. ಸರ್, ಅಧಿವೇಶನದಲ್ಲಿ ಏನೆಲ್ಲ ಮೀಟಿಂಗ್ಸ್ ನಡೀತಿದೆ ಸರ್? ಮೀಟಿಂಗ್ ಅಲ್ಲ ರೀ, ಅವ್ರು ಏನೇನೋ ಪ್ರೂಫ್ ಇಟ್ಕೊಂಡು ಬಂದಿದ್ದಾರೆ. ಒಂದೇನ್ ಗೊತ್ತಾ, ನಮ್ದು ಯಾವ್ದೋ ಅವರು ಬ್ಯಾಟ್ರಾಯನ್ಪುರದಲ್ಲಿ ಯಾವ್ದೋ ಸ್ಮಶಾನ ಜಾಗ ಇಟ್ಕೊಂಡಿದ್ದಾರೆ. ಅದೆಲ್ಲ ದೊಡ್ಡ ಹೋರಾಟ ನಡೀತಾ ಇದೆ. 20 ಎಕರೆ 30 ಎಕರೆ ಇವ್ರು ಹೊಡ್ಕೊಂಡಿದ್ದಾರೆ ಅಂತ ತಂದಿಟ್ಟಿದ್ದಾರೆ. ಇನ್ನೊಬ್ರು ಬಂದ್ರು, 2,000 ರೂಪಾಯಿ ಹಣ ಕೊಡ್ತಾರಲ್ಲ, ಅದ್ ನಿಂತೋಗಿದೆ, ಅದ್ರ ಬಗ್ಗೆ ಹೇಳಿ ಅಂತ ಹೇಳಿ ನಮ್ಮ ಅವರು ಯಾರು ಹೇಳಿ, ಶ್ರೀಲಕ್ಷ್ಮಿ ಅವರು, ಅವ್ರು ಕೇಳಿದ್ರು. ಅವ್ರು ದಬ್ದಬ ಅಂದ್ರು. ಅದೇನು ಆ ವಿಚಾರ ನನ್ಗೆ ಗೊತ್ತಿಲ್ಲ ರೀ. ಇನ್ನೊಂದು ಯಾವ್ದೋ ವಿಷಯ ಕೇಳಿದ್ರು. ಒಟ್ನಲ್ಲಿ ನೀವು ಏನ್ ಮಾಡ್ತಾ ಇದ್ದೀರಾ, ಅದು ಬರ್ತಾ ಇಲ್ಲ, ಇದು ಬರ್ತಾ ಇಲ್ಲ ಅಂತ ಸುಮ್ಮನೆ ಟೆನ್ಷನ್ ಮಾಡಿದ್ರು. ನಾವ್ ಯಾರು ಉತ್ತರ ಕೊಡಲ್ಲ ರೀ, ಕೊಡೋದು ಒಂದೇ, ಏನು? ಹುಲಿ ಅಲ್ಲ, ಸಿಂಹ. ಹೌದಾ? ಹುಲಿ. ನಮ್ ರಾಮಯ್ಯ ಸರ್ ಎಲ್ಲರಿಗೂ ಗಡ್ಗಡ ಅಂತ ನಗಬೇಕು, ಹಂಗ ಉತ್ತರ ಕೊಟ್ಟಿದಾರ್ರಿ. ಅದನ್ನ ನಾನು ಹೇಳಕ್ ಬರೋದಿಲ್ಲ, ಅವರೇ ಬರ್ಬೇಕು ಸರ್. ಆಮೇಲೆ ಅವರು ಒಬ್ರು ನಡಗಿಸ್ತಾರಲ್ಲ, ಯಾರು ನಡೆಸೋದು? ಅದೇ ಉತ್ತರ ಕನ್ನಡ ಹುಲಿ. ಉತ್ತರ ಕರ್ನಾಟಕದಲ್ಲಿ ನಮ್ದೇ ಆಫೀಸಿಗೆ ಬಂದಿದ್ರು, ಟೀ ಕಾಫಿ ಎಲ್ಲ ಕುಡಿದ್ರು. ಓ ಅಣ್ಣ ಇಲ್ಲೇ ಬಂದ್ರ? ಓ ಯತ್ನಿ ಸರ್ ಬಂದಿದ್ದಾರೆ, ಇನ್ನು ನನ್ಗೇನ್ ಕೆಲಸ? ನಾವಾಗ ಚಾ ಕುಡಿತಾ ಇರ್ತೀನಿ. ಬನ್ನಿ ಕರೆಕ್ಟ್ ರೊಟ್ಟಿ ಕಂಜಾಯ ಚಾಮರಾಜಪೇಟೆ ಬರೋರಂತೆ. ಬಂದಾಗ ಅವ್ರು ಬಂದಿದ್ದಾರೆ, ಏನ್ ಬೇಕು ಕೇಳ್ಕೊಡಿ. ಇವ್ರು ಬಂದು ಹೋದ್ರು. ಅಣ್ಣ ಬಂದ್ರೆ ಏನೋ ಒಂಥರ ಖುಷಿ ಅಲ್ವಾ? ಬಂದ ತಕ್ಷಣ ಕಾಸು ಕೊಡ್ತಾರೆ. ಇವರೆಲ್ಲ ಯಾರು ಕಾಸೇ ಕೊಡಲ್ಲ ಅನ್ಸುತ್ತಲ್ವಾ? ಅವ್ರ ಹತ್ರ ಕೇಳ ಬಿಡು. ಏನ್ ಸರ್ ಇದು ಕತೆ? ನೋಡಪ್ಪ, ಇದ್ರೆ ನೆಮ್ಮದಿ ಆಗಿರ್ಬೇಕು. ಅವನವನು ಸರ್ ನೆಮ್ಮದಿ ಆಗಿರ್ಬೇಕು. ಎಷ್ಟು ಹಿಂಗ್ ನೆಮ್ಮದಿ ಆಗಿರುತ್ತೆ ಸರ್? ನೋಡಪ್ಪ, ಈಗ ನನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರು, ನಾನು ಇದ್ರೆ ನೆಮ್ಮದಿ ಆಗಿರ್ಬೇಕು. ಉಚ್ಚಾಟದ ಮೇಲೆ ನೀವು ನೆಮ್ಮದಿ ಇದೀವಿ. ನಾವು ಪರಮ ಪೂಜ್ಯತರ, ನನಗೆ ಆ ಸೀಟ್ ಬೇಕು, ನಾನು ಅಧ್ಯಕ್ಷಗಿರಿ ಬೇಕು, ನನಗೆ ಮುಖ್ಯಮಂತ್ರಿ ಬೇಕು. 4 ಬಾರಿ ಮುಖ್ಯಮಂತ್ರಿ ಆಗಿಲ್ಲ ನಾನು. ನನ್ನ ಮಗ 1 ಬಾರಿ ಮುಖ್ಯಮಂತ್ರಿ ಮಾಡ್ರಿ ಅಂತ ನಾನು ಕೇಳೋಂಗಿಲ್ಲ. ನೋಡಪ್ಪ, ನನ್ಗೇನು ಅಂದ್ರೆ ಪಕ್ಷ ಸಂಘ ಎಲ್ಲೇ ಇದ್ರು ನಾನು ನೆಮ್ಮದಿ, ಎಲ್ಲೇ ಇದ್ರು ನೆಮ್ಮದಿ ಆಗಿರ್ಬೇಕು. ಸ್ಟೇಪ್ ನೋಡು. ಏನ್ ಸರ್ ಸದನದಲ್ಲಿ ನಿಮ್ದೆ ಒಬ್ಬರು ಜೋರಾಗಿದೆ? ಸದನದಲ್ಲಿ ವಿರೋಧ ಪಕ್ಷ ನಾಯಕ ನೀವೇ ಅಂತ ಕಾಣುತ್ತದೆ ಮುರುಘಾ. ಇನ್ನಾರದರಪ್ಪ ತಲೆವಾ, ವಿರೋಧ ಪಕ್ಷದ ನಾಯಕ ಅಂತ ಒಬ್ಬರು ಹೇಳಂಗಿಲ್ಲಪ್ಪ, ಮಾತಾಡೋಂಗಿಲ್ಲ. ಇವ್ರು ವಿರೋಧ ಪಕ್ಷ ಅಂತೇಳಿ ಒಬ್ಬರು ಮಾತಾಡಂಗಿಲ್ಲ. ನಗನಗ್ತ ಚಾ ಕುಡಿತಾರ, ನಗನಗ್ತ ಶೇಂಗಾ ಬೀಜ ತಿಂತಾರ, ನಗನಗ್ತ ಶೇಖಂಡ್ ಹೊಡ್ಕೊಂಡು ಅದು ಯಾವ್ದಾದ್ರು ಸ್ಟ್ಯಾಂಡ್ ಅಪ್ ಕಾಮಿಡಿ ಮಾಡ್ಲಿಕ್ಕತ್ತಾರ. ಸ್ಟ್ಯಾಂಡ್ ಅಪ್ ಕಾಮಿಡಿ ಯಾರಿದ್ದಾರೆ ಸರ್ ಆರ್ಟಿಸ್ಟ್ ಅಲ್ಲಿ ಸ್ಟ್ಯಾಂಡ್ ಅಪ್ ಕಾಮಿಡಿ ಮಾಡೋರು? ಎಲ್ಲ ಇವರೇ ಆರ್ಟಿಸ್ಟ್. ನಿಜವಾದ ಹುಲಿ ಅಂದ್ರೆ ನಾನು ನೋಡಪ್ಪ, ನಾನು ಹೇಳ್ತೀನಿ, ಸದನದೊಳಗೆ ಗುಡುಗಿದ್ದೀನಪ್ಪ. ವಿರೋಧ ಪಕ್ಷ ಅಂತಿಲ್ಲ, ಇರೋದು ನಾನು ಒಬ್ಬನೇ ವಿರೋಧ ಪಕ್ಷ. ಅವ್ರಿಗೆ ಟಾಂಗ್ ಕೊಡಾಕ ಸರ್ಕಾರದಿಂದ ಏನೇನು ಕೆಲಸಗಳಾಗಿಲ್ಲ ನೋಡಪ್ಪ. ಹಿಂಗಾಗೈತಿ ಅಂತ ನಾನು ಚೇರು ಎತ್ತಿ ಕುಟ್ಟಿ ನಾನು ಎಲ್ಲ ಕೇಳಕತ್ತೀನಿ. ನನ್ನ ಚೇರ್ ತೆಗೆದು
ಬಗಲಾಗ ಹೋಗದಾರ ನಾಲ್ಕು ಸ್ಟಿಕ್ಕರ್ ಹಚ್ಚಾರ ಇದನ್ನ ಕೇಳೋಂಗಿಲ್ಲ ಯಾರು. ಅದ್ರ ನಿಜವಾದ ಮಾತು ಹೇಳ ಸರ್, ನಿಜವಾದ ಸದನದಲ್ಲಿ ಹುಲಿ ನೀವೇ ಸರ್. ನೀವು ಸರ್ ನಿಜವಾದ ಹುಲಿ. ಇದು ಸರಿ ಕೇಳಲಿಲ್ಲ, ಇನ್ನೊಂದು ಸರಿ ಹೇಳಪ್ಪ. ಸರ್ ಸದನದಲ್ಲಿ ನಿಜವಾದ ಹುಲಿ ನೀವು ಸರ್. ಕೇಳ್ರಪ್ಪ, ಹ್ಯಾಟ್ಸಪ್ ಸರ್ ನಿಮ್ಗೆ. ಕೇಳ್ರು, ಇದು ಯಾವ್ದು ಚಾಮರಾಜಪೇಟೆ ಡೈಲಾಗ್ ಆಯ್ತು. ಅದು ಬೇಡ, ಅದು ಬೇಡವಾ? ಅದು ಬೇಡ. ಅವ್ರು ಹ್ಯಾಟ್ಸಪ್ ಅಂತ ಹೇಳಕತ್ತಾರ. ಅವರು ನಾವು ಚಹಾ ಕುಡಿಯೋದ್ರಲ್ಲಿ ಇದ್ದೀವಿ, ಆದ್ರೆ ವಿರೋಧ ಮಾಡೋದ್ರಲ್ಲಿ ಕೆಲಸ, ಸರ್ಕಾರಿ ಕೆಲಸ ಆಗಬೇಕು ನೋಡಪ್ಪ. ಎಲ್ಲೂ ಒಂದು ಯಾವುದೇ ಸರ್ಕಾರಿ ನೇಮಕ ಮಾಡಿಲ್ಲ, ಸರ್ಕಾರಿ ಕಾಮಗಾರಿಗಳು ನಡೆದಿಲ್ಲ, ಸರ್ಕಾರಿದು ಯಾವುದೋ ಕಂಪನಿ ಓಪನ್ ಆಗಿಲ್ಲ. ಇರೋ ಕಂಪನಿ ಎಲ್ಲ ಹಾಕೇ ಹೋಯ್ತು. ಆಂಧ್ರಕ್ಕೆ ಹೋಯ್ತು, ಮಹಾರಾಷ್ಟ್ರಕ್ಕೆ ಹೋಯ್ತು, ಗೋವಾಕ್ಕೆ ಹೋಯ್ತು, ಅಗಾಂಡಕ್ಕೆ ಹೋಯ್ತು, ಉಗಾಂಡಕ್ಕೆ ಹೋಯ್ತು, ಎಲ್ಲ ಹೋಗ್ತಾವ. ಕರ್ನಾಟಕದಾಗ ಬಂಡವಾಳ ಹೂಡೋರಿ. ಇದು ನಮ್ಮ ರಾಜ್ಯದ ಪರಿಸ್ಥಿತಿ ಈ ಒಂದು ಕೈ ಪಕ್ಷದೊಳಗೆ ನಡೀತೈತಿ ಹುಡುಗ. ಈಗ ಯಾವ ಕಡೆ ನೋಡಿದ್ರು ಗುದ್ಲಿ ಪೂಜೆಗಳು ನಡೀತದಲ್ಲ, ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ನೋಡಪ್ಪ. ನಾ ಹೇಳೋದು, ಈ ಗುದ್ಲಿ ಪೂಜೆ ಮಾಡೋದು ಮಾಯ ಆಗೈತಿ. ಈ ಸರ್ಕಾರ ಬಂದ ಮೇಲೆ ಗುದ್ಲಿ ಪೂಜೆ ಇಲ್ಲ, ಶಂಕುಸ್ಥಾಪನೆ ಇಲ್ಲ. ಇವ್ರದ್ದು ಏನಿದ್ರು ಬರೀ ಕುರ್ಚಿ ಪೂಜೆ, ಬರೀ ಕುರ್ಚಿ ಪೂಜೆ. ಯಾವಾಗ ಬರ್ತೈತಿ ಕುರ್ಚಿ, ಯಾವಾಗ ಬರ್ತೈತಿ ಕುರ್ಚಿ. ಬೆಳಗಾವ್ನಾಗ ಬಂದಾರ ಡಿನ್ನರ್ ಪಾರ್ಟಿಗೆ ಹೋಗ್ತಾರೆ, ಬೆಳಗಾವ್ನಾಗ ಬಂದಾರ ಈ ಕಡೆ ಡಿನ್ನರ್ ಪಾರ್ಟಿಗೆ ಹೋಗ್ತಾರೆ. ಏನಪ್ಪಾ ಇದು ಡಿನ್ನರ್ ಪಾರ್ಟಿ ಅಂದ್ರೆ ನಾವು ಊಟ ಕೊಡ್ಲಿಕ್ಕತ್ತಾವಿ, ನಾವು ಊಟ ಕೊಡ್ಲಿಕ್ಕತ್ತಾವಿ. ಕುರ್ಚಿ ಜಗಳದಾಗ ಕಾಲ ಕಳೀತಾರೆ. ಸದನದಾಗ ಬಂದು ಕುರ್ಚಿ ವಿಚಾರ, ಹೈಕಮಾಂಡ್ ಹೋಡು, ಡೆಲ್ಲಿಗೆ ದೌಡ್ ಮಾಡು, ಡೆಲ್ಲಿಗೆ ದೌಡ್ ಮಾಡು. ಅವರು DCM ನಾನು CM ಆಗಬೇಕು, CM ಕುರ್ಚಿ ಖಾಲಿ ಇಲ್ಲ, ಹೈಕಮಾಂಡ್ ಹೇಳಿದ್ರೆ ಹೆಂಗಾಯ್ತೈತಿ, ಹೈಕಮಾಂಡ್ ಕೇಳಿದ್ರೆ ಆ ಗುಲ್ಬರ್ಗದವರು ಅವ್ರ ಹೈಕಮಾಂಡ್ ಹೇಳ್ಬೇಕು ಅಂತ. ಇನ್ಯಾವ ಹೈಕಮಾಂಡ್? ಬರೀ ಇವರು ಕುರ್ಚಿ ಗದ್ದಲದಾಗ ಬರೀ ಗುದ್ದಲಿ ಪೂಜೆ ಇಲ್ಲ, ಬರೀ ಕುರ್ಚಿ ಪೂಜೆ, ವ್ಯಕ್ತಿ ಪೂಜೆ. ಇದು ಬೇಡ ಅಂತ ಹೇಳೋಣ ನಾನು. ವ್ಯಕ್ತಿ ಪೂಜೆ ಮಾಡಬೇಡ್ರಿ, ಪಕ್ಷನಿಷ್ಠೆ ಇರಬೇಕು. ವ್ಯಕ್ತಿ ಪೂಜೆ ಯಾಕೆ? ಏನು ರಾಜರಾಡಳಿತೇನಿದು? ಅವನ ಅಪ್ಪ ಆಗ, ಮಗ ಆಗು, ಮೊಮ್ಮಗ ಆಗು. ನಾನು ಇದನ್ನು ವಿರೋಧ ಮಾಡ್ಲಿಕ್ಕೆ ನನ್ನನ್ನು ಹೊರಗಡೆ ಕಳಿಸಿದ್ರು. ಸರ್ ನನಗೊಂದು ಡೌಟ್ ಇದೆ ಸರ್. ಮಾತೆತ್ತಿದ್ರೆ ಎಲ್ಲರೂ ಡೆಲ್ಲಿ 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 ಅಂತ ಹೋಗ್ತಿರ್ತಾರೆ. ಡೆಲ್ಲಿಗೆ ಹೋಗಿ ಏನ್ ಮಾಡ್ತಾರೆ ಸರ್? ಚಹಾ ಕುಡ್ದು ಬರ್ತಾರೆ, ಫ್ಲೈಟ್ ನಲ್ಲಿ ಹೋಗಿ ಬರ್ಬೇಕು. ಅದಕ್ಕೆ 2 ಇಡ್ಲಿ ತಿನ್ನಕತ್ತಾರ. ಸರ್ ಇಡ್ಲಿ ಇಲ್ಲಿ ಎಂತೆಂತ ಇಡ್ಲಿ ಸಿಗುತ್ತೆ ಸರ್. ಡೆಲ್ಲಿಗೆ ಹೋಗಿ ಇಡ್ಲಿ ತಿನ್ಬೇಕಾ ಸರ್? ಅದೀಪ ನಾವು ಕೇಳಿದ್ರ, ಮಾಧ್ಯಮದವ್ರು ಕೇಳಿದ್ರ, ಅವ್ರು ಹೇಳೋ ಉತ್ತರ ಇದು ಅಂತ ಹೇಳಕ್ ಬಂದ ನಾನು. ಎಲ್ಲಿ ಏನಕ್ಕೆ ಹೋಗಿದ್ರಿ ಡೆಲ್ಲಿಗೆ ಅಂದ್ರೆ, ಚಹಾ ಕುಡ್ಲಿಕ್ಕೆ ಹೋಗಿದ್ದು, ಇಡ್ಲಿ ತಿನ್ನಕ್ಕೆ ಹೋಗಿದ್ದು, ಡಿನ್ನರ್ ಪಾರ್ಟಿ ಮಾಡ್ಲಿಕ್ಕೆ ಹೋಗಿದ್ದು. ಬರೀ ಇದೇ ಉತ್ತರದಾಗ ಅವ್ರ. ಇವ್ರು ರಾಜ್ಯದಾಗ ಏನು ಆಡಳಿತ ಮಾಡ್ತಾವ್ರ, ಅಭಿವೃದ್ಧಿ ಏನೈತಿ, ಯಾವುದೋ ಒಂದು ಹೇಳಂಗಿಲ್ಲ ಸರ್. ಮೋಸ್ಟ್ಲಿ ಇವ್ರಿಗೆ ಸೌತ್ ಇಂಡಿಯನ್ ಫುಡ್ ಗಿಂತ ನಾರ್ತ್ ಇಂಡಿಯನ್ ಫುಡ್ ಅಂದ್ರೆ ತುಂಬಾ ಇಷ್ಟ ಅನ್ಸುತ್ತೆ. ಇಲ್ಲಪ್ಪ, ಅದು ಸೌತ್ ಇಂಡಿಯನ್ ಫುಡ್ಡೇ ಇಷ್ಟ. ಅದ್ರ ನಾರ್ತ್ ಇಂಡಿಯಾದಿಂದ ಅದಕ್ಕೆ ಅಸ್ತು ಅನ್ಬೇಕು ನೋಡು. ಯಾವ ಪಕ್ಷದಾದರೂ ಈಗ ಅವ್ರಿಗೆ ನಾರ್ತ್ ಇಂಡಿಯಾನಿಂದ ಅಸ್ತು ಅಂದ್ರೆ ಇವ್ರಿಗೆ ಮುದ್ದೆ ಸಿಗ್ತೈತಿ. ಯಾವ್ದು ಕೇಳಿದ್ರು ಆ ಕಡೆ ಬಟ್ ಮಾಡ್ತಾರೆ, ಡೆಲ್ಲಿ ಕಡೆ. ಆ ಹೈಕಮಾಂಡಿಂದ ಬರಬೇಕು, ಹೈಕಮಾಂಡಿಂದ ಬರಬೇಕು. ಏನೇ ಕಮಾಂಡ್? ನಮ್ಮದೇ ಪಕ್ಷ ಮಾಡ್ರಲ್ಲ, ನಮ್ದು ಸ್ವತಂತ್ರ ಪಕ್ಷ ಮಾಡ್ತೀನಿ. ನಾನು ಪಕ್ಷ ಮಾಡಿದ್ರೆ ಏನು ಗೊತ್ತೇನು? ಮೊದಲನೇ ದಿನ ನಾನು 2028ರಾಗ ನಂದು ಪಕ್ಷ ಹೊರಹೊಮ್ಮಿ ಕರ್ನಾಟಕದಾಗ ಬಂದ್ರ, ನಾನು CM ಆದ್ರ ಮೊದಲು ಪೂಜೆ ಮಾಡೋದು ಯಾರು ಗೊತ್ತಾ? ನಿಮ್ಮ ಮನೆ ದೇವ್ರಿಗ ಸರ್? ನಿಮ್ಮ ಮನೆ ದೇವ್ರಿಗೆ ಅಂತ ಕೇಳ್ತಾನೆ. ಮನೆ ದೇವ್ರಿಗಲ್ಲೇಪ, ನಾನು ಪೂಜೆ ಮಾಡೋದು JCB, ರೋಡ್ ರೋಲರ್. ಈ JCB ಪಕ್ಷ ಹಿಂಗೆ ಬೆಳೀತಾ ಇದೆ ಮುರುಗ. JCB ಪಕ್ಷ ಅಲ್ಲೇಪ, ನಂದು JCB ರೋಡ್ ರೋಲರ್ ಆರ್ಡರ್ ಕೊಟ್ಟಿನಿ. 2028ಗೆ 150 ಬರ್ಬೇಕು ನೋಡು. ಅವ್ ಪೂಜೆ ಮಾಡ್ತೀನಿ. ಯಾರು ಕಾನೂನು ಬಾಹಿರ ಚಟುವಟಿಕೆ ಮಾಡ್ತಾರ ಅವ್ರ ಮನೆಗೆ ಬುಲ್ಡೋಜರ್ ನುಗ್ಗಿಸ್ತೀನಿ ಸರ್. ಕದನದಲ್ಲಿ ಒಳ್ಳೆ ನೀವು CM ಪರ ಮಾತಾಡಿದ ಅವ್ರಿಗೆ ಉಲ್ಟಾ ಮಾತಾಡಿದ್ರ? ಕದನ ಅಲ್ಲೇಪ, ಅದು ಸದನ. ಸದನದಲ್ಲಿ ಅದು CM ಉಲ್ಟಾ ಮಾಡಿ ಸೀದಾ ಮಾಡಿ ಒಂದು ಇಲ್ಲ. ನಾನು ಪರ್ವ ವಿರೋಧ ಯಾವುದೂ ಇಲ್ಲಪ್ಪ. ಕೆಲಸ ಮಾಡಿದ್ರೆ ಅದು ಯಾವುದೋ ಪಕ್ಷ ಆಗಲಿ ನಾನು ನಮಸ್ಕರಿಸ್ತೀನಿ, ಅವ್ರನ್ನ ಆಧರಿಸ್ತೀನಿ. ಕೆಲಸ ಇಲ್ಲ ಅಂದ್ರೆ ಅದು ನಮ್ಮ ಪಕ್ಷ ಆಗಲಿ ಬೇರೆ ಪಕ್ಷ ಆಗಲಿ ನಾನು ವಿರೋಧ ಮಾಡಿದವನ. ಅದಕ್ಕೆ ನನಗೆ ಈ ಸ್ಥಿತಿ ಬಂತು ನೋಡಪ್ಪ. ಆದ್ರೆ ನಮ್ಮ ಜನ ನನಗೆ ಗೆಲ್ಸಾರ. ಎಲ್ಲ ವಿಚಾರ ಮಾಡಬೇಕು ಅಂದ್ರೆ ಅವ್ರು ಹೌದಾವಲೇ ಬರಕತ್ತಾರ. ನಂಗೆ ಟೈಮ್ ಆಯಿತು, ನಾನು ಹೋಗಬೇಕು. ಒಂದು ರಿಕ್ವೆಸ್ಟು, ಈ JCBಗಳಿಗೆ ಪೂಜೆ ಮಾಡ್ತೀರಲ್ಲ, ನಾನು 2 ಮನೆ ಕಟ್ತಾ ಇದ್ದೀನಿ, 2 ಫ್ರೀಯಾಗಿ ಕಳ್ಸ್ಕೊಡ್ತೀರಾ? ಏನ್ಲೇಪ ಇದು, ನನ್ನೇನು ರಾಜಕಾರಣಿ ಅಂತ ಮಾಡೋಣ, ಕಾಂಟ್ರಾಕ್ಟ್ ಅಂತ ಮಾಡೋಣ? ಅಪ್ಪ, ನಮ್ದಾಗ ಅವನು ಯಾವನವನು ಚೂಡಾಮಣಿ ಅಂತ ಅದಾನ, ಅವ್ನು ಕಳಿಸ್ತೀನಿ. ಒಳ್ಳೆ ಗಾರೆ ಕೆಲಸ ಮಾಡ್ಲಿಕ್ಕತ್ತಾನ, ಬಿಲ್ಡಿಂಗ್ ಕಟ್ಟು. JCB ಅಂತ ಹಿಂಗೆ ತಲ್ಲ ಇವ ಮತ್ತಾರು ಬರ್ತಿದ್ದಾರೆ? ಅದೇ ಟಗರು ಟಗರು ಬರ್ತಿದಾರ? ಬರ್ತಾರೆ, ಹೆಂಗ್ ಬರ್ತಾರೆ ನೋಡಿ.
ಸರ್ ಏನ್ ಸರ್ ನಿಮ್ಮ ಮಾವಳಿ ಸದನದಲ್ಲಿ ನಿಮ್ದೇ ಕದನ, ನಿಮ್ ಮುಂದೆ ಮಾತಾಡೋರು ಒಬ್ರು ಯಾರಿಲ್ಲಲ್ಲ ಸರ್. ಏನ್ ಸರ್ ನಿಮ್ ಟಾಂಟು, ಏನ್ ಸರ್ ನಿಮ್ ಡೈಲಾಗು? ಏಯ್ ಮುರುಘ ಇಲ್ಲಿ ಏಯ್ ತಲೆವ ನೀನ್ ನೋಡ್ದೆ ಅಲ್ಲ ಓ ಹೆಂಗಿತ್ತು ಸೂಪರ್ 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 ಆಗಿತ್ತು. ಏಯ್ ಬೆಳಗಾವಿ ಅಧಿವೇಶನದಲ್ಲಿ ಬರೀ ಕುರ್ಚಿದೇ ಮಾತು. ಪ್ರತಿ ನೋಡು ಕಪಾಲ್ಕೆ. ಏಯ್ ಅಭಿವೃದ್ಧಿ ಮಾತು, ಅಭಿವೃದ್ಧಿಯ ಮುನ್ಸೂಚನೆ, ಅಭಿವೃದ್ಧಿ ಆಗಿರೋ ಪಕ್ಷಿ ನೋಟ, ಇವೆಲ್ಲವನ್ನು ಸಮ್ಮಿಳನ ಮಾಡಿದ್ವಿ. ಏನಲ್ಲಿರೋರು ಅಯ್ಯೋ ಅಯ್ಯೋ ನಿಮ್ ಕುರ್ಚಿ ಇದೆಯಾ, ನೆಕ್ಸ್ಟ್ ಅಧಿವೇಶನ ನಡೆಸ್ತೀರಾ, ಈ ಥರ ಎಲ್ಲ ಕೇಳೋದು. ಅದಕ್ಕೆ ನಾನು ಹೇಳಿದೆ 5 ವರ್ಷ ನಾನೇ CM. 2028ಕ್ಕೂ ನಮ್ಮ ಪಕ್ಷ ಬರ್ತದೆ, ಆಗ್ಲೂ ನಾನೇ CM ಅಂದೆ. ಎಲ್ಲ ತಂಡ ಹೊಡೆದ್ಬಿಟ್ರು. ಏಯ್ ಏನದು ಎಲ್ಲ ಬ್ರಹ್ಮೆ ಬಿಡು. ಏನಿಲ್ಲ ಸರ್, ಇನ್ನು 5 ವರ್ಷ ನೀವೇ CM ಅಂತ ಹೈಕೋರ್ಟ್ ಏನಾದ್ರು ಅಪ್ರೂವಲ್ ಕೊಟ್ಟಿದೆ ಸರ್? ಹೈಕೋರ್ಟ್ ಅಲ್ಲ ಅದು, ಹೈಕಮಾಂಡ್. ಇವನು ಗೊತ್ತು, ನಿನಗೆ ಗೊತ್ತಿಲ್ಲ. ಇವನು ಎಳ್ಳಿಂಬೆಕಾಯಿ, ಇವನು ನಿಂಬೆಕಾಯಿ ಇಲ್ಲ. ಇವನೇನು ಗೊತ್ತಾ, ಶುಂಡೋಗಿರೋ ನಿಂಬೆ ಹಣ್ಣು. ಈ ತಿಂಗಳಾದ್ಮೇಲೆ ಗಾಡಿಗೆ ಆಯುಧ ಪೂಜೆ ಮಾಡ್ಬಿಟ್ಟು ಕಟ್ಟಿರೋದು ಒಣಗಿರುತ್ತೆ ನೋಡಿ, ಒಣಗ್ಬಿಟ್ಟು ಒಂದು ತಿಂಗಳಾದ್ಮೇಲೆ ಇರುತ್ತಲ್ಲ ಆ ತರ. ಅಂದ್ರೆ ಇವನಿಗೆ ಗಾಳಿ ಚಳಿ ಮಳೆ ಎಲ್ಲ ಒಡೆದು ಶುಂಡಿದಾನೆ ಇವ. ಅಂದ್ರೆ ಶುಂಡೋಗಿರೋ ನಿಂಬೆ ಹಣ್ಣು ನಮ್ ಕಡೆ. ಏನ್ ಗೊತ್ತಾ, ಹೈಕಮಾಂಡ್ ಆದೇಶ ಅಲ್ಲಪ್ಪ, ವರ್ಕೇಶ್ ವರ್ಷೇಪ್. ಕರೆಕ್ಟ್. ಯಾಕೆ CM ಕುರ್ಚಿ ಇವೆಲ್ಲ ವಿಚಾರ ಇಲ್ಲ, ನಮ್ದು ಅಭಿವೃದ್ಧಿ ಮಂತ್ರ. ಏನ್ ಸದನದೊಳಗೆ ಬಂದ್ಬಿಟ್ಟು ಅವರು ಏನ್ 2,000 ರೂಪಾಯಿ ಹಾಕಿಲ್ಲ ನೀವು? 2 ತಿಂಗಳು 10,000 ಕೋಟಿ ಆಯ್ತಲ್ವಾ ಸರ್? 10,000 ಕೋಟಿ ಆಗ್ಲಿ, ನಾವು ಕೊಡ್ತಾ ಇದೀವ. ಆಲ್ರೆಡಿ 20 ತಿಂಗಳ ಮೇಲೆ ಕೊಟ್ಟಿದೀವ. ಅಂದ್ರೆ ಇನ್ನೂ ಕೊಡಲ್ಲ. 2 ತಿಂಗಳು ಕೊಡ್ತಾರೆ. ಆದರೆ ಅದು ಎಲ್ಲೋಯ್ತು ಹಣ? ಏನ್ ತಗೊಂಡೇನ ನುಂಗಿ ನೀರು ಕುಡಿದು ಬಿಟ್ರ? ಎಲ್ಲವನ್ನು ಕೂಡ ಹಂಚ್ತಾ ಇದ್ದೀವಿ. ಆದ್ರಿಂದ ಆರ್ಥಿಕವಾಗಿ ಒಂದಷ್ಟು ಮುಗ್ಗಟ್ಟು ಬಂದಾಗ 1 ತಿಂಗಳು 2 ತಿಂಗಳು ಮುಂದೆ ಹೋಯ್ತದೆ. ನಾನು ಅದಕ್ಕೆ ಹೇಳಿದೆ, ಅಲ್ಲಪ್ಪ ಪಂಚ ಗ್ಯಾರಂಟಿ ಕೊಟ್ಟಾಗ 2,000 ರೂಪಾಯಿ ಹಾಕ್ಬಿಡ್ತಾರೆ ಇವರು. 2,000 ರೂಪಾಯಿ ಇವರು ದುಡ್ಡು ಕೊಡ್ತಾರ? ಕೊಡಲ್ಲ. ಇದು ಯಾವ ಗ್ಯಾರಂಟಿ ಅಂದವ್ರು ಈಗ ನಮ್ಮ ಗ್ಯಾರಂಟಿ ಬಗ್ಗೆ, ನಮ್ಮ ಗ್ಯಾರಂಟಿ ಹಣದ ಬಗ್ಗೆ ಅವ್ರು ಹೋರಾಟ ಮಾಡ್ತಾವ್ರೆ. ನಿಮ್ ಗ್ಯಾರಂಟಿ ಚೆನ್ನಾಗಿದೆ ಅಂತ ಅವ್ರು ಒಪ್ಕೊಂಡವ್ರೆ. ಪಕ್ಷ ತೆನೆ ಪಕ್ಷ ನಮ್ಮ ಗ್ಯಾರಂಟಿಗಳನ್ನ ಮೆಚ್ಚಿ ಇವತ್ತು ಯಾಕೆ ದುಡ್ಡು ಕೊಟ್ಟಿಲ್ಲ? 2,000 ಕೊಡಿ. ಯಾಕೆ ಕೊಟ್ಟಿಲ್ಲ? 2,000 ಯಾವುದು ನಮ್ಮ ಸ್ಕೀಮು. ಏನ್ ಗೊತ್ತಾ, ಹೇಳ್ತೀನಿ. ಈಗ ಯಾರ್ಯಾರೋ ಚಾಂಪಿಯನ್ ಆದ್ರು, ಸ್ಪೋರ್ಟ್ಸ್ಲಿ ಚಾಂಪಿಯನ್ ಆದ್ರು, ಅಥ್ಲೆಟಿಕ್ಸ್ಲಿ ಚಾಂಪಿಯನ್ ಆದ್ರು, ಖೋಖೋಲ್ ಚಾಂಪಿಯನ್ ಆದ್ರು, ಮಹಿಳಾ ಕ್ರಿಕೆಟಲ್ಲಿ ವಿನ್ ಆದ್ರು. ಒಬ್ಬರ ಹೆಸರು ಗೊತ್ತಾ ನಿನಗೆ ತಲೆವ? ನಿನಗೆ ಗೊತ್ತೇನಯ್ಯ? ಗೊತ್ತಿಲ್ಲ. ಈ ಥರ ವಿಚಾರಗಳು ಯಾರ್ಯಾರು ಸಾಧನೆ ಮಾಡಿದ್ರು ಅದ್ರ ಬಗ್ಗೆ ನಿಮ್ಗೆ ಒಲಿಯಿಲ್ಲ. ಅದ್ಯಾರೋ ನಿಂತ್ಕೊಂಡ್ಬಿಟ್ಟು ಈ ಥರ ಮಾಡಿದವರು ಈ ಸಾಂಗು ಫುಲ್ಲು ಟಾಪ್ ಟು ಬಾಟಮ್ ಹೇಳ್ತಿದ್ರಿ. ಅದ್ಯಾರೋ ಒಂಚೂರು ಬಟ್ಟೆ ಗನ್ಕಂಡು ಹಿಂಗೆ ಮಾಡಿದ್ರು ಅಂತ ಅವರೇ ಸ್ಟಾರ್ಗಳು. ಅವ್ರ ಜೊತೆ ಫೋಟೋ. ಅದ್ಯಾರೋ ಮಾಂಸ ತಿಂದ್ರು ಚೆನ್ನಾಗಿ ಅಂತ ಅವ್ರ ಜೊತೆ ಫೋಟೋ. ಅದ್ಯಾರೋ ನೆಲಕ್ಕೆ ಬಿದ್ದು ಒದ್ದಾಡಿದ್ರು ಅಂತ ಅವ್ರ ಜೊತೆ, ಹುಚ್ಚುಚ್ಚಾಗಾಡಿದ್ರು ಅಂತ. ಏನು ಅವ್ರಿಗೆ ಫ್ಯಾನ್ ಬೇಸ್ ಮಾಡ್ಕೊಂಡು ನೀವು ರಾಜ್ಯದಲ್ಲಿ ಯಾವಕ್ಕೆ ಒತ್ತು ಕೊಡಬೇಕು? ಶಿಕ್ಷಣ, ಯಾರ್ಯಾರು ಪದವೀಧರರು ಬಂದರು, ಯಾರ್ಯಾರು ರ್ಯಾಂಕ್ ಬಂದರು, ಯಾರ್ಯಾರು ಅಥ್ಲೆಟಿಕಲಿ ಫಸ್ಟ್ ಬಂದರು, ಯಾರ್ಯಾರು ಪ್ರಶಸ್ತಿ ತಗೊಂಡ್ರು, ಯಾರ್ಯಾರು ಗೆದ್ರು, ಯಾರ್ಯಾರು ಸಾಹಿತ್ಯದಲ್ಲಿ ಇದ್ದಾರೆ, ಸಂಸ್ಕೃತದಲ್ಲಿದ್ದಾರೆ. ಅಂದರೆ ನಮ್ಮ ಸಂಸ್ಕೃತಿ, ಸಾಹಿತ್ಯ, ಕನ್ನಡ ಆಟೋಟಗಳು ಇವುಗಳನ್ನ ಯಾರು ಬೆಳೆಸ್ತಾ ಇದ್ದಾರೆ ಅವರೇ ನಿಜವಾದ ಕನ್ನಡ ನಾಡಿನ ರತ್ನಗಳು. ಇದನ್ನೆಲ್ಲ ಬಿಟ್ಬಿಡ್ತಿದಾರಿ. ಯಾವುದಕ್ಕೆ ಗೊತ್ತಾ ನೀವು ಒತ್ತು ಕೊಡೋದು? ಯಾಕಪ್ಪ ಅದನ್ನ? ಯಾವ್ದದು ಸ್ಟೆಪ್ಪು? ಅದ್ಯಾವ್ದಪ್ಪ ಅದು? ಇದೆಲ್ಲ ಒಂದು ಸ್ಟೆಪ್ ಏನ್ರಿ? ನಾವು ಹಾಕ್ತೀವಿ ನೋಡಿ ಕೈಯಲ್ಲಿ, ಆ ದಿಟ್ಟಿಟ್ಟ ಕೈ ಎತ್ತಿದೆಲ್ಲ ಅದೇನೊಂದ್ಸರಿ ಈಗನ್ ಮುಡೋದಂತ ಹೇಗಂದ ಅವೆಲ್ಲ ಚಿತ್ರಕರಣ ನೋಡ್ಬಿಟ್ಟು ನೀವೆಲ್ಲ ಸಂಪೂರ್ಣವಾಗಿ ಕೆಟ್ಟೋಗ್ಬಿಟ್ಟಿದ್ದೀರಿ. ಚಿತ್ರ ನೋಡಲ್ಲ ಸರ್. ಈಗ ಸದ್ಬಳಕೆ ಆಗಬೇಕು, ದುರ್ಬಳಕೆ ಆಗ್ತೈತೆ. ಮೊನ್ನೆ CM ಕುರ್ಚಿಯಿಂದ ತಳ್ಳಿ ಅವ್ರನ್ನ ಎಳ್ದಿಟ್ಬಿಟ್ರು. ನನಗೆ ಅವ್ರ ಮೇಲೆಲ್ಲ ಕಂಪ್ಲೇಂಟ್ ಹೋಗಿದೆ. ಇನ್ನೊಂದೇನು ಗೊತ್ತಾ, ಇದನ್ನ ಸದ್ಬಳಕೆ ಮಾಡ್ಕೋಬೇಕು. ಮೊನ್ನೆ ಏನು ಮಾಡಿದ್ದಾರೆ, ಮೈಸೂರು ಕಡೆನೋ ಒಂದು ಚಿರತೆ ಬಂದಿದೆ ಅಂತ ಹಾಕರೆ, ಚಿರತೆ ಓಡಾಡ್ತು ಅಂತ ಹಾಕ್ಬಿಟ್ಟವ್ರೆ.
ಆಮೇಲೆ ಏನು ಎಲ್ಲ ಅರಣ್ಯ ಇಲಾಖೆಯವರೆಲ್ಲ ಸುತ್ತಾಡಿ ಕೊನೆಗೆ ನೋಡಿದ್ರೆ ಆ ಜಾಗದಲ್ಲಿ ಒಂದು ಆನೆ ಬಂದು ನೀರು ಕುಡಿತು ಅಂತ ಹಾಕಿದ್ದಾರೆ, ಜಿಂಕೆ ಬಂದು ನೀರು ಕುಡಿತು ಅಂತ ಹಾಕಿದ್ದಾರೆ, ಮರದ ಮೇಲೆ ಕೂತಾ ಇದೆ ಅಂತ ಹಾಕಿದ್ದಾರೆ. ಆಗ ಅವ್ರಿಗೆ ಇದು ಫೇಕ್ ಅಲ್ಲ ಇದು ಫೇಕ್, ಚಿರತೆ ಬಂದಿಲ್ಲ ಅಂತೇಳಿ ಅವನ ಮೇಲೆ ಕಾನೂನು ಕ್ರಮ ಜರುಗಿಸ್ತವ್ರೆ. ಆದ್ರಿಂದ ಈ ಥರ ವಿಚಾರಗಳು ಬಿಟ್ಟಾಕಿ. ಇದಕ್ಕಾಗಿ ನಾವು ಹಲವು ಮಂಡನೆಗಳನ್ನ ಮಾಡಿದ್ದೀವಿ, ಮಸೂದೆಗಳು ಮಾಡಿದ್ದೀವಿ, ಗೊತ್ತಾಯ್ತಲ್ಲ. 5 ವರ್ಷ ನೀವೇ CM, ಸಾಧ್ಯ ಆದರೆ 2028ಕ್ಕೂ ಟ್ರೈ ಮಾಡೋಣ ಅಂತ ಹೇಳಿದ್ದಾರೆ. ಸೊ ಐ ಆಮ್ ವೆರಿ ಹ್ಯಾಪಿ. ಓಕೆ ಮೈಮೇನ್ ಸರ್ ಅಂದ್ರೆ ನನಗೆ ಯಾವಾಗ ನಾನು ಸಕ್ಸಸ್ ಕಾಣ್ತೀನಿ, ನನ್ನ ಕೆಲಸ ಫುಲ್ ವರ್ಕೌಟ್ ಆಗಿದೆ ಅನ್ಸುತ್ತೆ, ಆವಾಗ ನಾನು ಹಿಂದ್ಗಡೆ ಕೈ ಕಟ್ಕೊಂಡು ಅಂತ ವಿಷಲ್ ಹೊಡ್ಕೊಂಡು ಬರ್ತೀನಿ. ದಟ್ ಈಸ್ ದ ಸಿಂಬಲ್ ಆಫ್ ವಿಕ್ಟ್ರಿ. ಮುರುಘಾ, ಇನ್ನೂ 2.5 ವರ್ಷ ನಿಮ್ಮ CM ಕುರ್ಚಿ ನಿಮಗೆ ಅಂತ ಕಂಡೀಷನ್ ಆಗಿ ಸಿಗುತ್ತಾ? ಇನ್ನು 2.5 ವರ್ಷ ನಮ್ಮ CM ಕುರ್ಚಿ ಗಟ್ಟಿಯಾಗಿರ್ತದೆ, ಯಾರೊಬ್ರು ಅಳ್ಳಾಡ್ಸಕ್ಕಾಗಲ್ಲ. ತಗಡು ಶೀಟ್ ಹಾಕಿ ಮೊಳೆ ಒಡೆದು ಅದನ್ನ ಬಂದೋಬಸ್ತ್ ಮಾಡಿದೀವಿ. ಯಾರು ಅಳ್ಳಾಡ್ಸಕ್ಕಾಗಲ್ಲ, ಉಳ್ಳಾಡ್ಸಕ್ಕಾಗಲ್ಲ, ಕಿತ್ತಕ್ಕಾಗೋದಿಲ್ಲ, ಬಗದಾಕಕ್ಕಾಗೋದಿಲ್ಲ, ನೆಗೆದಾಕಕ್ಕಾಗೋದಿಲ್ಲ, ಅದರ ಮೇಲೆ ಉಳ್ಳಾಡಕ್ಕಾಗೋದಿಲ್ಲ, ಅದರ ಮೇಲೆ ಕೈನೂ ಟಚ್ ಮಾಡಂಗಿಲ್ಲ. ಆ ಮಟ್ಟದಲ್ಲಿ ತುಕ್ಕಿಡಿದಿರೋ ತಗಡು ಕತ್ತಿಗಳನ್ನೆಲ್ಲ ಸೇರಿಸಿ ಅದನ್ನ ಸಂಪೂರ್ಣವಾಗಿ ಬಂದೋಬಸ್ತ್ ಮಾಡಿದೀವಿ. ಯಾವ ಮಟ್ಟದಲ್ಲಿ ಅಂದ್ರೆ ನೀವು ಒಂಚೂರು ಹಿಂಗೆ ಅಳ್ಳಾಡ್ಸಂಗಿಲ್ಲ, ಅಷ್ಟು ಬಂದೋಬಸ್ತ್ ಆಗಿದೆ ಕುರ್ಚಿ. CM ಕುರ್ಚಿ ಬಗ್ಗೆ ಇನ್ನೊಂದ್ಸರಿ ಏನಾದ್ರು ನೀವು ಕೇಳಿದ್ರೆ ಕಪಾಲ್ ಕೊಡಿ ತಿಂತಾರದು. CM ಕುರ್ಚಿ ಖಾಲಿ ಇಲ್ಲ. ಓಕೆ, ಐ ಆಮ್ ದ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ. ಸೊ ಡೋಂಟ್ ವರಿ, ನಾನು ಇನ್ನೂ 2.5 ವರ್ಷ, ಸಾಧ್ಯ ಆದ್ರೆ ನೆಕ್ಸ್ಟ್ ಇಯರ್ ಅದ್ರದ್ದು ನಮ್ದೇ ಇರುತ್ತೆ. ನಿಮ್ಗೆ ಕೆಲಸ ಬೇಕಾದ್ರೆ ಮಾಡಿಸ್ಕೊಳ್ತೀನಿ, ಒಳ್ಳೆ ಕೆಲಸ. ನೀ ಅದು ಇದು 2ನೇವ್ರು 3ನೇವ್ರು ಕರ್ಕೊಂಡ್ ಒಬ್ಬರನ್ನೇ ಕರ್ಕೊಂಬ. ಮುರುಘಾ, ಇವತ್ತು ಯಾವ ಗುದ್ಲಿ ಪೂಜೆಗೆ ಹೋಗ್ತಾ ಇದ್ದೀರಾ? ಗುದ್ಲಿ ಪೂಜೆ ಯಾಕೆ, ಶಂಕುಸ್ಥಾಪನೆಗೆ ಹೋಗ್ತಾ ಇದ್ರಿ. ಬರಲಾ? ನಮಸ್ಕಾರ. ಅಪ್ಪಾಜಿ ಅಪ್ಪಾಜಿ ಅಪ್ಪಾಜಿ, ಇಲ್ಲಿವರೆಗೆ ನಡೆದು ಕೇವಲ ಆಸೆಕ್ಕೆ ಯಾರು ಆಟಿಗೆ ತಗೋಬೇಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಿದ್ದೀವಿ. ಟಾಟಾ, ಬಾಯ್ ಬಾಯ್, ಲವ್ ಯು, ಥ್ಯಾಂಕ್ ಯು ವೆರಿ ಮಚ್. ಸಾಕು ಬಾ, ತಿಂಡಿ ಮಾಡ ಬಾ. ಅದೇ ಸರಿ, ಬಾ. Ready, 1, 2, 3, 4.